ಮಲ್ಲಿಗೆ ಊರಿನ ಹುಡುಗಿಯರಿಗೆ ರಾಣಿಯವರನ್ನ ಬಿಟ್ಟು ಬೇರೆ ಯಾವ ಹೆಣ್ಣಿಗೂ ಮಲ್ಲಿಗೆ ಮುಡಿಯಲು ಅವಕಾಶ ಇಲ್ಲ. ಯಾರೇ ಆಗಲಿ ಅದನ್ನ ಮುಡೋಕೆ ಪ್ರಯತ್ನ ಪಟ್ರೆ ಆ ಹೆಣ್ಣು ಮಕ್ಕಳ ಮೇಲೆ ಆತ್ಮಗಳು ಏನು ಮಾಡುತ್ತೆ ಅಂದ್ರೆ ಅಯ್ಯೋ, ಅದನ್ನ ಬಾಯಲ್ಲಿ ಹೇಳೋಕೆ ಅಸಹ್ಯ ಎಂದು ಅರುಂಧತಿ ತನ್ನ ಗಂಡನಾದ ಚಿತ್ರಸೇನನ ಬಳಿ ತನ್ನ ತವರೂರಾದ ತ್ರಿಕೂಟ ಸಂಸ್ಥಾನದಲ್ಲಿರೋ ಒಂದು ಸಣ್ಣ ಹಳ್ಳಿಯಾದ ಮಲ್ಲಿಗೆ ಊರಿನಲ್ಲಿರೋ ನಿಗೂಢ ಪದ್ಧತಿಯ ಬಗ್ಗೆ ಹೇಳುತ್ತಾಳೆ. ಆಗ ತಾನೇ ಮದುವೆಯಾದ ಹೆಂಡತಿಗೆ ಮಲ್ಲಿಗೆ ಮುಡಿಸಲು ಬಂದ ಚಿತ್ರಸೇನನಿಗೆ ಈ ವಿಷಯ ಕೇಳಿ ಆಘಾತವಾಯಿತು. ಅರುಂಧತಿಗೆ ಮಲ್ಲಿಗೆ ಅಂದ್ರೆ ಪಂಚಪ್ರಾಣ. ಆದರೂ ಚಿತ್ರಸೇನ ಅದನ್ನು ಮುಡಿಸುವಂತಿಲ್ಲ. ಆಗ ಅವನು ಮಲ್ಲಿಗೆ ಊರಿನ ರಹಸ್ಯವನ್ನ ತಿಳಿಯಲೇಬೇಕು ಎಂದು ನಿರ್ಧರಿಸುತ್ತಾನೆ. ಕೆಲವು ದಿನಗಳಾದ ಮೇಲೆ ಅವನಿಗೆ ಅಲ್ಲಿನ ಸೈನಿಕನೊಬ್ಬನ ಮೂಲಕ ಅಲ್ಲಿನ ರಾಣಿಯಾದ ಮಯೂರಿಯ ಆಸ್ಥಾನದಲ್ಲಿರೋ ಮಲ್ಲಿಗೆಯ ಹೂದೋಟದ ಬಗ್ಗೆ ತಿಳಿಯುತ್ತದೆ. ಆ ಹೂದೋಟಕ್ಕೆ ರಾಣಿಯ ಹೊರತು ಬೇರೆ ಯಾರಿಗೂ ಪ್ರವೇಶವಿರಲಿಲ್ಲ. ಮಲ್ಲಿಗೆ ಊರಿಗೂ ಈ ತ್ರಿಕೂಟ ಸಂಸ್ಥಾನದ ರಾಣಿಯ ಅರಮನೆಯಲ್ಲಿರೋ ಮಲ್ಲಿಗೆಯ ಹೂದೋಟಕ್ಕೂ ಖಂಡಿತವಾಗಿಯೂ ಯಾವುದೋ ರಹಸ್ಯ ಸಂಬಂಧ ಅಡಗಿದೆ ಎಂದು ಅದನ್ನು ತಾನು ಭೇದಿಸಬೇಕು ಎಂದು ಚಿತ್ರಸೇನ ತೀರ್ಮಾನ ಮಾಡುತ್ತಾನೆ. ಆದರೆ ಅದು ಅಷ್ಟು ಸುಲಭದ ವಿಷಯವಾಗಿರಲಿಲ್ಲ. ಆ ಹೂದೋಟದ ಗಿಡಗಳಿಗೆ ನೀರನ್ನು ಸಹ ರಾಣಿ ಮಯೂರಿ ಮಾತ್ರ ಹಾಕುತ್ತಿದ್ದಳು. ಯಾರಿಗೂ ಪ್ರವೇಶವಿಲ್ಲದ ಆ ಹೂದೋಟಕ್ಕೆ ತಾನು ಹೇಗೆ ಪ್ರವೇಶ ಪಡೆಯಲಿ ಎಂದು ಆಲೋಚಿಸುತ್ತಾನೆ. ಆಗ ಅವನು ಕಾಡಿನಲ್ಲಿರೋ ಒಬ್ಬ ಯೋಗಿಯ ಬಳಿ ಹೋಗಿ ಅವರ ಸಹಾಯ ಕೇಳುತ್ತಾನೆ. ಆಗ ಆ ಯೋಗಿಯು ಅವನಿಗೆ ಒಂದು ಉಂಗುರವನ್ನು ತೋರಿಸಿ, ಈ ಉಂಗುರವನ್ನು ನೀನು ಧರಿಸಿದರೆ ನೀನು ಮಾಯಾವಿಯಾಗುತ್ತೀಯ. ನೀನು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಆದರೆ ನೆನಪಿನಲ್ಲಿಟ್ಟುಕೋ, ಕೇವಲ 20 ನಿಮಿಷಗಳ ಕಾಲ ಮಾತ್ರ ನೀನು ಅದೃಶ್ಯನಾಗಿರುತ್ತೀಯ ಎಂದು ಎಚ್ಚರಿಸಿ ಆ ಉಂಗುರವನ್ನು ಕೊಡುತ್ತಾರೆ. ಆ ಉಂಗುರವನ್ನು ಧರಿಸಿದ 20 ನಿಮಿಷದವರೆಗೆ ಅವನು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಆದರೆ ಆ 20 ನಿಮಿಷದ ಒಳಗೆ ಅವನು ಎಷ್ಟೋ ವರ್ಷಗಳಿಂದಲೂ ಅಡಗಿರುವ ಸತ್ಯವನ್ನು ಕಂಡುಹಿಡಿಯಬೇಕಿತ್ತು. ಸೈನಿಕನ ಸಹಾಯದಿಂದ ಚಿತ್ರಸೇನ ಆ ಅರಮನೆಗೆ ಪ್ರವೇಶ ಪಡೆಯುತ್ತಾನೆ. ಅಂದು ರಾಣಿಯು ತನ್ನ ದರ್ಬಾರಿನಲ್ಲಿ ಆ ಊರಿನಲ್ಲಿರೋ ಧೀರ ವೀರಬಾಹುವಿನ ಬಗ್ಗೆ ನಡೆಯುತ್ತಿರುವ ಚರ್ಚಾಕೂಟದಲ್ಲಿ ಮಗ್ನನಾಗಿರುತ್ತಾಳೆ. ಇದೇ ಸರಿಯಾದ ಸಮಯವೆಂದು ಚಿತ್ರಸೇನ ಹಿಂದಿನ ದ್ವಾರದ ಮೂಲಕ ಮಲ್ಲಿಗೆ ಹೂದೋಟದ ಬಳಿ ಬರುತ್ತಾನೆ. ಅಲ್ಲಿ ಆ ಹೂದೋಟದ ಸುತ್ತ ಒಂದು ಗೋಡೆಯನ್ನು ಕಟ್ಟಲಾಗಿತ್ತು ಮತ್ತು ಹೂದೋಟದ ಒಳಗೆ ಹೋಗಲು ಒಂದೇ ಒಂದು ದ್ವಾರವಿತ್ತು. ಅದು ದೊಡ್ಡ ಸೈನ್ಯವೇ ಆ ಹೂದೋಟದ ಗೋಡೆಯ ಸುತ್ತ ಅದನ್ನು ಕಾವಲು ಕಾಯುತ್ತಿರುತ್ತೆ. ಉಂಗುರವನ್ನು ಧರಿಸಿದ ಕೂಡಲೇ ಚಿತ್ರಸೇನ ಮಾಯಾವಿಯಾಗಿ ಕಾವಲು ಕಾಯುತ್ತಿದ್ದ ಆ ಸೈನಿಕರಿಗೆ ತಿಳಿಯದೆ ಆ ದ್ವಾರದ ಮೂಲಕ ಹೂದೋಟದ ಒಳಕ್ಕೆ ಹೋಗುತ್ತಾನೆ. ಒಳಗೆ ಹೋಗಿ ನೋಡಿದಾಗ ಅಲ್ಲಿರೋ ದೃಶ್ಯ ನೋಡಿ ಬೆಚ್ಚಿ ಬಿದ್ದನು. ಹೊರಗಿನಿಂದ ಚಿಕ್ಕದಾಗಿ ಕಾಣುತ್ತಿದ್ದ ಹೂದೋಟವು ಒಳಗೆ ಒಂದು ಅರಮನೆಯಷ್ಟೇ ವಿಶಾಲವಾಗಿತ್ತು. ಅಲ್ಲಿರೋ ಮಲ್ಲಿಗೆಯ ಗಿಡಗಳನ್ನ ಗಮನಿಸುತ್ತಾ ಹೋಗುವಾಗ ಅವನಿಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಪ್ರತಿಯೊಂದು ಗಿಡದ ಕೆಳಗೆ ಒಂದು ಗೋರಿಯ ರೂಪದಲ್ಲಿ ಮಣ್ಣನ್ನು ಹೂಳಲಾಗಿತ್ತು. ಇದೇನಿದು? ಹೆಜ್ಜೆ ಹೆಜ್ಜೆಗೂ ಗೋರಿಗಳಿವೆ. ಹಾಗಾದರೆ ಈ ಗಿಡಗಳ ಕೆಳಗೆ ಸತ್ತ ದೇಹಗಳಿರಬೇಕು ಎಂದು ಚಿತ್ರಸೇನ ಭಾವಿಸುವಾಗಲೇ ಒಂದು ಗಿಡದ ಬೇರಿನಿಂದ ಕೈಗಳು ಹೊರಗೆ ಬಂದು ಕಾಪಾಡಿ ಕಾಪಾಡಿ ಎಂದು ಬೊಬ್ಬೆ ಹಾಕುತ್ತದೆ. ಚಿತ್ರಸೇನ ಗಾಬರಿಗೊಳ್ಳುತ್ತಾನೆ. ಹೀಗೆ ಪ್ರತಿಯೊಂದು ಗಿಡದ ಬಳಿ ಹೋದಾಗಲೂ ಅಲ್ಲಿ ಮಣ್ಣಿನಿಂದ ಕೈಗಳು ಹೊರಕ್ಕೆ ಬರುತ್ತಿದ್ದವು ಮತ್ತು ನಮ್ಮನ್ನು ಕಾಪಾಡು ಎಂದು ಹೇಳುತ್ತಿದ್ದವು. ಚಿತ್ರಸೇನ ಗಾಬರಿಗೊಂಡರೂ ವಿಚಲಿತನಾಗದೆ ಮುಂದೆ ಸಾಗುತ್ತಿದ್ದನು. ಹೀಗೆ ಗಿಡಗಳನ್ನು ನೋಡುತ್ತಾ ಸಮಯ ಹೋಗಿದ್ದೇ ಅವನಿಗೆ ತಿಳಿಯುವುದಿಲ್ಲ. ಸೂರ್ಯಾಸ್ತವಾಗಿ ರಾತ್ರಿಯಾಗತೊಡಗುತ್ತದೆ. ತನಗೆ ಯೋಗಿ ಕೊಟ್ಟ ಮಾಯಾವಿ ಉಂಗುರದ ಶಕ್ತಿ ಮುಗಿದಿದೆ. ಇನ್ನು ತಾನು ಎಲ್ಲರ ಕಣ್ಣಿಗೆ ಕಾಣಿಸುತ್ತೇನೆ ಎಂದು ಚಿತ್ರಸೇನನಿಗೆ ಗಾಬರಿಯಾಗುತ್ತದೆ. ಈಗೇನು ಮಾಡುವುದು ಎಂದು ಯೋಚಿಸುತ್ತಿರುವಾಗಲೇ ರಾಣಿಯು ಹೂದೋಟಕ್ಕೆ ಬರುತ್ತಾಳೆ. ರಾಣಿಯನ್ನು ನೋಡಿದ ಚಿತ್ರಸೇನನ ದೇಹ ಹೆದರಿಕೆಯಿಂದ ನಡುಗಲು ಆರಂಭಿಸಿತು. ಅವನು ಅಲ್ಲೇ ಒಂದು ಗಿಡದ ಹಿಂದುಗಡೆ ಬಗ್ಗಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಆಗ ಅಲ್ಲಿ ರಾಣಿ ಏನು ಮಾಡಿದಳು ಅಂದ್ರೆ ಆ ವಿಚಿತ್ರ ದೃಶ್ಯವನ್ನು ನೋಡಿ ಚಿತ್ರಸೇನ ಬೆಚ್ಚಿ ಬೀಳುತ್ತಾನೆ. ರಾಣಿಯು ಆಕಾಶವನ್ನು ನೋಡಿ ಕೈಯನ್ನು ಚಾಚಿ ಏನನ್ನೋ ಮಂತ್ರ ಹೇಳುತ್ತಾಳೆ. ಆಗ
ಮೋಡದಿಂದ 2-3 ಹನಿ ನೀರು ಅವಳ ಕೈ ಬೊಗಸೆಗೆ ಬಂದು ಬೀಳುತ್ತದೆ. ಆಗ ರಾಣಿಯು ಆ ನೀರನ್ನು ಬೇರೆ ಯಾವುದೇ ಗಿಡಗಳಿಗೆ ಹಾಕದೆ ಹೂದೋಟದ ನಡುವಿನಲ್ಲಿರೋ ಒಂದು ವಿಚಿತ್ರ ಗಿಡಕ್ಕೆ ಮಾತ್ರ ಹಾಕುತ್ತಾಳೆ. ಮತ್ತು ಆ ಗಿಡಕ್ಕೆ ನೀರು ಹಾಕಿದ್ದೇ ತಡ ಆಗ ಅಲ್ಲಿರೋ ಪ್ರತಿಯೊಂದು ಗಿಡದಲ್ಲಿಯೂ ನೀರು ತುಂಬುತ್ತದೆ. ಅದನ್ನು ನೋಡಿ ಖುಷಿಯಾದ ರಾಣಿ ಅಲ್ಲಿಂದ ವಾಪಸ್ಸು ಹೋಗುತ್ತಾಳೆ. ಆ ಒಂದು ಗಿಡದಲ್ಲಿ ಏನೋ ರಹಸ್ಯ ಅಡಗಿದೆ ಎಂದು ಚಿತ್ರಸೇನ ಆ ವಿಚಿತ್ರ ಗಿಡದ ಬಳಿ ಹೋಗಿ ಅದರ ಸುತ್ತ ಮಣ್ಣನ್ನು ಅಗೆಯುತ್ತಾರೆ. ಆಗ ಅಲ್ಲಿ ರಾಣಿ ಮಯೂರಿಯ ಸತ್ತ ದೇಹವನ್ನು ಕಂಡು ದಿಗ್ಭ್ರಮೆಗೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಅಲ್ಲಿರೋ ಒಂದು ತಾಮ್ರದ ಬಿಂದಿಗೆಯನ್ನು ನೋಡಿ ಅವನಿಗೆ ಮಲ್ಲಿಗೆ ಹೂವಿನ ಹಿಂದಿರೋ ವಿಚಿತ್ರ ರಹಸ್ಯ ಏನೆಂದು ಅರ್ಥವಾಗುತ್ತದೆ. ಹೇಗಾದರೂ ಮಾಡಿ ಆ ಸತ್ಯವನ್ನು ಎಲ್ಲರಿಗೂ ತಿಳಿಸಲೇಬೇಕು ಎಂದು ಅಲ್ಲಿಂದ ಓಡಿ ಹೊರಗೆ ಬರುತ್ತಾನೆ. ಆದರೆ ವಿಚಿತ್ರವೆಂಬಂತೆ ಯಾವ ಸೈನಿಕರ ಕಣ್ಣಿಗೂ ಅವನು ಕಾಣಿಸುವುದಿಲ್ಲ. ಖುಷಿಯಿಂದ ಮನೆಗೆ ಓಡಿ ಬಂದ ಚಿತ್ರಸೇನ ತನ್ನ ಹೆಂಡತಿಯನ್ನು ಕಂಡು ಇನ್ನೇನು ಸತ್ಯ ಹೇಳಬೇಕು ಅನ್ನೋವಾಗಲೇ ಅಲ್ಲೇ ಕಾಲು ಜಾರಿ ಕೆಳಗೆ ಬೀಳುತ್ತಾನೆ. ಆದರೆ ಅಲ್ಲೇ ಅವನ ಎದುರು ಅವನ ಹೆಂಡತಿ ಅರುಂಧತಿ ಕೂತಿದ್ದರೂ ಅವನನ್ನು ಗಮನಿಸುವುದಿಲ್ಲ. ಜೋರಾಗಿ ಬೊಬ್ಬೆ ಹೊಡೆಯುತ್ತಾನೆ. ಆದರೂ ಅವಳಿಗೆ ಕೇಳಿಸುವುದಿಲ್ಲ. ಅವನು ಕಷ್ಟಪಟ್ಟು ಎದ್ದೇಳಲು ಪ್ರಯತ್ನ ಪಡುತ್ತಾನೆ, ಆದರೂ ಆಗುವುದಿಲ್ಲ. ಅರುಂಧತಿ ಯಾವುದೋ ಕೆಲಸ ಮಾಡುತ್ತಾ ಅವನಿದ್ದ ಕಡೆ ನೋಡಿದಾಗ ಅವನು ಒಂದು ಮಲ್ಲಿಗೆಯ ಹೂವಾಗಿ ಕಾಣುತ್ತಾನೆ. ಹೋ, ಈ ಮಲ್ಲಿಗೆ ಇಷ್ಟೊಂದು ಸುಂದರವಾಗಿದೆ, ಆದರೆ ಇದನ್ನು ನನಗೆ ಮುಟ್ಟೋಕ್ಕೂ ಅನುಮತಿ ಇಲ್ಲ ಎಂದಾಗ ಚಿತ್ರಸೇನನಿಗೆ ಆಘಾತವಾಗುತ್ತದೆ. ಮಲ್ಲಿಗೆ ಹೂವಿನ ರಹಸ್ಯ ಭೇದಿಸಲು ಹೋದವನು ಹೂವಾಗಿ ಬದಲಾಗಿದ್ದು ಹೇಗೆ? ರಾಣಿ ಮಯೂರಿ ಬದುಕಿದ್ದಾಳಾ? ಹಾಗಿದ್ರೆ ಗಿಡದ ಕೆಳಗೆ ಹುದುಗಿರೋ ರಾಣಿಯ ದೇಹದ ನಿಗೂಢ ರಹಸ್ಯವೇನು? ಮಣ್ಣಿನಲ್ಲಿ ರಾಣಿಯ ದೇಹದ ಪಕ್ಕ ತಾಮ್ರದ ಬಿಂದಿಗೆಯನ್ನು ನೋಡಿ ಚಿತ್ರಸೇನನಿಗೆ ಮಲ್ಲಿಗೆ ಹೂವಿನ ಯಾವ ರಹಸ್ಯ ತಿಳಿಯಿತು? ಮಲ್ಲಿಗೆ ಊರಿನಲ್ಲಿ ಹುಡುಗಿಯರು ಮಲ್ಲಿಗೆಯನ್ನ ಯಾಕೆ ಮುಡಿಯಬಾರದು? ಅದನ್ನು ಮುಡಿದರೆ ಆತ್ಮಗಳು ಮಾಡೋ ತೊಂದರೆಗಳು ಏನು? ಇದರ ಹಿಂದಿರೋ ರೋಚಕ ರಹಸ್ಯವೇನು? ಎಲ್ಲವನ್ನು ತಿಳಿಯಲು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳ್ತಾ ಇರಿ ಸೂಪರ್ ಹಿಟ್ ಆಡಿಯೋ ಸೀರೀಸ್ ಯುಗಪುರುಷ.